ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು 2 ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಸ್ವಲ್ಪ ಹುರಿದ್ಬಿಟ್ಟು, ತುಂಬ ಹುರಿದಿಲ್ಲ, ನಾನು ಸುಮ್ಮನೆ ಫ್ರೈ ಮಾಡಿಕೊಂಡು ಮೇಲೆಲ್ಲ ಸಿಪ್ಪೆ ತೊಗೊಂಡಿದ್ದೀನಿ. ಇದೊಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮತ್ತು ಒಣ ಕೊಬ್ಬರಿ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಬಾದಾಮಿ ಒಂದು 10 ತೊಗೊಂಡಿದ್ದೀನಿ ನಾನು. ಮತ್ತು ಒಣಮೆಣ್ಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಈಗ ಇದು ಪೌಡ್ರ್ ಮಾಡ್ಕೋಬೇಕು. ಈಗ ನಾನಿದು ತೆರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಫೈನ್ ಪೌಡ್ರ್ ಬೇಡ, ಇದು ತೆರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನಾನಿದು. 2 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಪಲ್ಯ ತಿಂತೀವಲ್ಲ ಆ ಬಟ್ಲಲ್ಲಿ 2 ಬಟ್ಲು ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಚಿರೋಟಿ ರವೆ 2 ಸ್ಪೂನ್ ಹಾಕ್ಕೊಳ್ಳೋಣ. ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಥರ ತಿರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಬಿಡೋಣ. ಈಗ ಇದಕ್ಕೆ ಹಾಕ್ಕೊಂಬಿಡೋಣ. ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಹಿಂಗು ಸ್ವಲ್ಪ ನೋಡಿ, ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಕರಿಬೇವು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಿಳಿ ಎಳ್ಳು ಕೂಡ 1-2 ಸ್ಪೂನ್ ತೊಗೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು, ಅಚ್ಚ ಖಾರದ ಪುಡಿನೂ. ಇದೆಲ್ಲ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡ್ಕೊಬೋದು ನೀವು ಇವಾಗ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನ್ ಇದು, ಚಿಕ್ಕ ಸ್ಪೂನ್ ಆದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕತೆ ಗೆರಿ ಆಗಿರುತ್ತೆ ಅಂತಷ್ಟೇ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೂರಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ಕಲಿಸ್ಕೋಬೇಕಷ್ಟೆ. ನೋಡಿ ನಾನು ಪೂರಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ಕಲರ್ ಹೇಗೆ ಬಂದಿದೆ ನೋಡಿ, ನೋಡಿ ಬೆಳಗ್ಗೆ ಮೆಣಸಿನ್ಕಾಯ್ದು ನೋಡ್ಕೊಳ್ಳಿ. ಖಾರ ಏನೋ ಕಮ್ಮಿ ಇದೆ, ನೀವು ಖಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ನಾದ್ಕೊಳ್ಳಿ. 1-5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಏನು ಗಣೇಶ ಹಬ್ಬ ಬಂತಲ್ಲ, ಅದಕ್ಕೆ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಗಣೇಶ ಹಬ್ಬಕ್ಕೆ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಈಗ ನಾನು ಇದು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡಿ ನಮಗೆ ಇಷ್ಟಿಷ್ಟೇ ಉಂಡೆ ತಗೊಂಡು ಕೈಯಲ್ಲಿ ಬೇಕಾದರೆ ತಟ್ಕೊಳ್ಬೋದು, ಇಲ್ಲಾಂದರೆ ಒಂದು ಎಲೆ, ಇಲ್ಲಾಂದರೆ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಬೋದು ನಾವು. ನೋಡಿ ಒಂದೇ ಸಮ ಎಲ್ಲ ಕಡೆ ನಾವು ಈ ಥರ ತಟ್ಕೊಂಡ್ರೆ ಆಯಿತು. ನೋಡಿ ಈ ಥರ ಒಂದು ಗ್ಲಾಸ್ ತಗೊಂಡು ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ನಾವು ಇಷ್ಟಿಷ್ಟೇ ತಗೊಂಡು ಬೇಕಾದರೆ ಈ ಥರ ತಟ್ಕೊಂಬಿಡ್ಬೋದು. ನೋಡಿ ಚೆನ್ನಾಗಿ ನಾದಿದ್ರೆ ಇದು ಒಡೆಯಲ್ಲ. ನೋಡಿ ಈ ಥರ ತಟ್ಕೊಬೋದು. ತುಂಬ ದಪ್ಪಕ್ಕೆ ತಟ್ಕೊಬೇಡಿ, ಸುಮಾರಾಗಿ ತಟ್ಕೊಳ್ಳಿ. ಬೇಕಾದರೆ ಒಂದು ಬಟ್ಲಲ್ಲಿ ಕೂಡ ನಾವು ಪ್ರೆಸ್ ಮಾಡ್ಕೋಬೋದು, ಕೈಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ತಟ್ಕೊಳ್ಳಿ. ಒಂದು ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಗುಳ್ಳೆ ಥರ ಬರ್ತಾಯಿದೆ ಎಣ್ಣೆ. ನೋಡಿ ಸ್ವಲ್ಪ ಹಾಕ್ತೀನಿ, ತುಂಬ ಕಾಯಬಾರ್ದು ಎಣ್ಣೆ. ನೋಡಿ ಇಷ್ಟು ಕಾಯಿದ್ರೆ ಸಾಕು, ಸ್ವಲ್ಪ ಹಸಿಟ್ಟು ಹಾಕಿ ಇಷ್ಟು ಕಾಯಿದ್ರೆ ಸಾಕು. ನೋಡಿ ನಾನಿದು ಇಷ್ಟು ನೋಡಿ ತೆಳುವಾಗಿ ತಟ್ಕೊಂಡಿದ್ದೀನಿ. ಇದು ಹಾಕ್ತಾಯಿದ್ದೀನಿ. ಈಗ ಇದು ತುಂಬ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು, ಲೋ ಫ್ಲೇಮಲ್ಲೇ ಬೇಯಿಸಬೇಕು. ನಿಮಗೆ ಎಷ್ಟೆಷ್ಟು ಅಗಲ ಬೇಕು, ಇಲ್ಲಾಂದರೆ ಎಷ್ಟು ಚಿಕ್ಕದಾಗೂ ಮಾಡ್ಕೊಳ್ಬೋದು.
ಚಿಕ್ಕ ಚಿಕ್ಕ ತಟ್ಟಿದ್ರೆ ಒಂದು ಸತಿಗೆ 4-5 ಹಾಕ್ಕೊಳ್ಬೋದು. ಆ ಕಡೆ ಈ ಕಡೆ ತಿರುಗಿಸಿ ಒಂದು 2 ನಿಮಿಷ ಆಗಲಿ, ತಿರುಗ್ಸಕ್ಕೆ ಹೋಗಬೇಡಿ. ಸ್ಪೂನ್ ತಗೊಂಡು ನೋಡೋಣ, ತಿರುಗ್ಸೋಣ. ಆಯಿತು. ಸ್ವಲ್ಪ ಬೇಯಬೇಕು ಇದನ್ನು. ನನ್ನ ಫ್ಲೇಮು ಲೋವಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿದು. ಒಂದು ಕಲರ್ ಚೇಂಜ್ ಆಗ್ತಾಯಿದೆ. ನೋಡಿ, ಈಗ ಇದಾಗಿದೆ ನೋಡಿ, ಕಲರು ಚೇಂಜ್ ಆಗಿದೆ. ಅದಾದರೆ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ನೋಡಿ. ಇದಾದರೆ ಕೆಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಇದಾಗಿದೆ. ಹಾಗೆ ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಹಾಕಬೇಡಿ, ಇಲ್ಲಾಂದರೆ ಹೊರಗಡೆ ಎಲ್ಲ ಬೆಂದಿರೋದಿಲ್ಲ. ಒಂದೊಂದು ಕತ್ತಿಗೆ 4 ಹಾಕ್ತಾಯಿದ್ದೀನಿ. ಸೆಕೆಂಡ್ ಟ್ರಿಪ್ ಕೂಡ ತೆಗಿತಾಯಿದ್ದೀನಿ. ಇದಾಗಿದೆ. ಹಾಗೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಎಳ್ಳೆಲ್ಲ ಹಾಗಾಗಿ ಕಾಣಿಸ್ತಿದೆ ನೋಡಿ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಗಣೇಶ ಹಬ್ಬ ಬಂತಲ್ಲ, ಅದಕ್ಕೆ ಒಂದೊಂದು ಮಾಡೋಣ ಅಂದ್ಕೊಂಡು ಮೊದಲು ನಾನು ನಿಪ್ಪಟ್ಟು ಮಾಡಿದೆ. ಸೌಂಡ್ ನೋಡಿ ಇದರದ್ದು. ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ಟ್ರೈ ಮಾಡಿ. ಎಷ್ಟು ಕ್ರಿಸ್ಪಿನೆಸ್ ಇದೆ ನೋಡಿ. ನಾವು ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೊಳ್ಬೋದು, ಇದು ಹಬ್ಬಕ್ಕೂ ಮಾಡ್ಕೊಳ್ಬೋದು. ಯಾರಾದರೂ ಮನೆಗೆ ಬಂದರೆ ಬೇಗ, ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ಇದು ಮಾಡೋಕ್ಕೆ. ಒಂದು 1/2 ಅವರಲ್ಲಿ ಮಾಡಿದ್ದೀನಿ ನಾನು ಇದೆಲ್ಲನೂ. ಈ ನಿಪ್ಪಟ್ಟು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.